ನಮಸ್ತೆ. ನಮಸ್ತೆ ರೀ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ನಾವು ಗುಲ್ಬರ್ಗ ಡಿಸ್ಟಿಕ್. ಗುಲ್ಬರ್ಗ. ಹಾಂ ಏನು ಮಾಡ್ಕೊಂಡಿರೋದು? ಅಣ್ಣ, ನಾನು ಇವಾಗ ಐಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಣ್ಣ, ಅಟೆಂಡರ್ ಆಗಿ. ಕುತ್ಕೊಂಡು ಮಾತಾಡಪ್ಪ ದಯವಿಟ್ಟು. ಹಾಂ ಅಣ್ಣ, ಅಟೆಂಡರ್ ಆಗಿ ವರ್ಕ್. ಅಟೆಂಡರ್ ಆಗಿ ಕೆಲಸ ಮಾಡ್ತೀರಾ? ಕಾಲೇಜಲ್ಲಿ, IT ಕಾಲೇಜಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. IT ಕಾಲೇಜು? ಹಾಂ IT ಕಾಲೇಜಲ್ಲಿ ಅಟೆಂಡರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಹಾಂ ಅಣ್ಣ. ಆಯ್ತು, ಒಳ್ಳೇದಾಗಲಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಅಣ್ಣ, ನಾನು ಈಗ 1.5 ವರ್ಷ ಆಯ್ತಣ್ಣ ನಾನು ನೋಡ್ಲಕತ್ತಿ. ಇವಾಗ ಸ್ವಲ್ಪ ಜೋರಾಗಿ ಮಾತಾಡಬೇಕು. 1.5 ವರ್ಷ ಆಯ್ತಣ್ಣ ನಾನು. ಆಯ್ತು, 1.5 ವರ್ಷ ಆಯ್ತು. ಅಪ್ಪ ಅಮ್ಮ ಏನು ಮಾಡ್ಕೊಂಡಿರೋದು? ಅಪ್ಪ ಇಲ್ಲಣ್ಣ, ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಒಬ್ಬರೇ ಮಗನಾ? ಇಲ್ಲಣ್ಣ, ಒಬ್ರು ಅಣ್ಣ ಇದ್ದಾರೆ. ನೀವು ತಮ್ಮ? ಹ್ಞೂ, ನಾನು ತಮ್ಮ ಅಣ್ಣ. ಒಬ್ರು ಇಬ್ರು ಅಕ್ಕ ಮಾಡಿಕೊಟ್ಟಿದೆ. ಅಣ್ಣನ ಮದುವೆ ಆಗಿದೆ? ಇನ್ನ ಇಲ್ಲಣ್ಣ, ಅವ್ರ ಕಡೆದೇ ಸಮಸ್ಯೆ ಅಣ್ಣ ನಮ್ಗೆ. ಹೇಳಪ್ಪ, ಇದೇ ಮೊದಲೇ ಸಾರಿ ಕರೆ ಮಾಡಿದ್ದ? ಹಾ ಅಣ್ಣ, ಇವತ್ತೇ ಫಸ್ಟ್ ಟೈಮ್ ಅಣ್ಣ. ನಾನು ನಿಮ್ದು ಬಾಳ ಕೇಳ್ತೀನಿ ಅಣ್ಣ, ಡೈಲಿ ಎಷ್ಟು ಟೈಮ್ ಕೇಳ್ತಿದ್ದೀನಿ ಕಾರ್ಯಕ್ರಮ. ಬಾಳ ತುಂಬಾ ಖುಷಿ ಆಗ್ತದೆ ಅಣ್ಣ ಟೈಮ್ ನಲ್ಲಿ. ಥ್ಯಾಂಕ್ ಯು. ಒಳ್ಳೇದಾಗಲಿ. ಇವತ್ತಂತೆ ಬಾಳ ಬೇಜಾರಾಗಿದೆ ಅಣ್ಣ ನನಗೆ. ಏನಾಯ್ತು? ಬ್ರದರು ಜರ ಹ್ಯಾಬಿಟ್ ಆಗಿ ಇದು ಅಂದ್ರೆ ಜರ ದಾರಿ ತಪ್ಪಿದ್ದಾರೆ ಅಣ್ಣ. ಏನಪ್ಪ? ಬ್ರದರು ದಾರಿ ತಪ್ಪಿದ್ದಾರೆ ಅಣ್ಣ ಒಂಜರ. ದಾರಿ ತಪ್ಪಿದ್ದಾರೆ? ಯಾವ ರೀತಿ? ಅಂದ್ರೆ ಹ್ಯಾಬಿಟ್ ಒಂಜರ ಬೆಟ್ಟಿಂಗ್ ಆಡೋದು, ಇದನ್ನು ಮನೆಯಲ್ಲಿ ಮಾತು ಕೇಳ್ತಾ ಇಲ್ಲ ಅಮ್ಮಂದು. ನಮ್ಮನ್ನು ಏನು ಕೇರ್ ಮಾಡ್ತಾ ಇಲ್ಲ. ದುಡಿಬೇಕು, ಕೊಡ್ಬೇಕು ಅಷ್ಟೇ. 8.5 ಲಕ್ಷ ಕೊಟ್ಟಿದ್ದೀವಿ, ನಾನು ಕೊಡುವಂತಾನೆ. 8.5 ಲಕ್ಷ ಏನು ಕೊಟ್ಟಿದ್ದೀರಾ? ಅಂದ್ರೆ ಸಾಲ ಮಾಡಿದ್ದು ನಾನು. ಅಂದ್ರೆ ಬೆಟ್ಟಿಂಗ್ ಆಡ್ಲಿಕ್ಕೆ ಹೋಗಿ? ಬೆಟ್ಟಿಂಗ್ ಆಡಿ. ಅಂದ್ರೆ ನಿಮ್ಮ ಅಣ್ಣ ಸಾಲ ಮಾಡ್ಕೊಂಡಿರೋದನ್ನ ನೀವು ತೀರಿಸಬೇಕು? ಸಾಲ ಮಾಡಿ ಕೊಟ್ಟಿದ್ದಾನ. ಈಗ ಮತ್ತೆ ರೊಕ್ಕ ಕೇಳ್ತಾನೆ ಡೈಲಿ. 1000 ಹಾಕು, 500 ಹಾಕು. ಹಾಕದೆ ಹೋದ್ರೆ ಬಾಯಿ ಬಂದಂಗ ಬೈತದಾನ ಅಣ್ಣ, ಹೆಂಗ್ ಬೇಕಂಗ್ ಮಾತಾಡ್ತಾನೆ. ಮನೆಯಲ್ಲಿ ಹೆಣ್ಣು ನೋಡಂದ್ರೆ ನೋಡ್ತೀನಿ, ಮಾಡ್ತೀನಿ. ಅಪ್ಪ ಕಳಿಸಿಟ್ಟಿದ್ದಾನೆ, ನಾನು ಏನಾರು ಮಾಡ್ತೀನಿ ಹೇಳ್ಬೇಕು. ಹಿಂಗ್ ಮಾಡ್ತಾನೆ ಅಣ್ಣ. ಇವಾಗ ಎಲ್ಲರ ಹೆಣ್ಣು ನೋಡ್ಲಕ್ ಹೋದ್ರೆ ನೋಡ್ಬೇಕಂತ ಇವತ್ತು ಹೋಗ್ಬೇಕಂದ್ರೆ ಅದು ನಾಳೆ ಬೇಡ ಅಂತ ಸಮಸ್ಯೆ ಬರ್ತದ ಅಣ್ಣ. ಅಂದ್ರೆ ನಿಮ್ಮ ಅಣ್ಣಂಗೆ ಹೆಣ್ಣು ನೋಡೋಕೆ? ನನಗಾದ್ರೂ ಅಷ್ಟೇನಾ, ಅವನಿಗಾದ್ರೂ ಅಷ್ಟೇನಾ. ಮನೆಯಲ್ಲಿ ಬಯೋಡಾಟ ಎಲ್ಲ ಹಾಕಿರ್ತಾರೆ. ನಾಳೆ ನೋಡ್ಲಕ್ ಹೋಗ್ಬೇಕನ್ನೋದಕ್ಕೆ ಇಲ್ಲ, ಅವ್ರು ಬೇಡ ಅಂದಾರ, ಮಾಡ್ಲಕ್ ಹೋಗಂಬೇಡ. ಹಿಂಗ ಸಮಸ್ಯೆ ಬರ್ತದೆ ಅಣ್ಣ. ಒಟ್ಟ ಏನು ಅರ್ಥ ಆಗಲ್ಲ ಈಗ ಅಣ್ಣ. ಏನ್ ಹೇಳ್ಬೇಕು, ಏನ್ ಬಿಡ್ಬೇಕು. ಮನೆಯಲ್ಲಿ ಅಂದ್ರೆ ಅಮ್ಮ ಒಬ್ರೆ, ನಮ್ ಚಿಕ್ಕಪ್ಪ ಅವರೆಲ್ಲ ಒಂದು 4.25 ಲಕ್ಷ ತಗೊಂಡು ಅವ್ರು ಇದು ಮಾಡಿದ್ರಣ್ಣ. ಹೊಲ ಮನೆ ಆಸ್ತಿ ಇದೆಯಾ? ಆಸ್ತಿ ಇದೆಯಾ ಅಣ್ಣ, ಒಂದು 8.5 ಎಕರೆ ಇದೆ ಆಸ್ತಿ. ಅಂದ್ರೆ ನಿಮ್ಮ ಅಣ್ಣ ದುಡ್ದಿದ್ನೆಲ್ಲ ಏನ್ ಮಾಡ್ತಾರೆ? ಅವ್ನ್ ಏನಿಲ್ಲ ಅಣ್ಣ, ದುಡ್ದಿದೇನು ಅವ್ನು 1 ರೂಪಾಯಿ ಮನೇಲಿ ಕೊಡೋದಿಲ್ಲ. ಅವನು ಜೂಜಾಡೋದೇ ಅವ್ರ ಜಾಬಾ? ಜ್ಯೂಸ್ ಆಡೋದು, ಬೇರೆ ಏನ್ ಜಾಬ್ ಮಾಡಲ್ಲ? ಕೆಲಸ ಮಾಡ್ತಿದ್ದಾನೆ. ಪಗಾರ ಕೇಳಿದ್ರೆ ಗೊತ್ತಿಲ್ಲ, ನಾವು ಪಗಾರ ಬಂದಿಲ್ಲ ನನಗಿನ ಹಿಂಗಂತಾನೆ ಅಣ್ಣ. ಮತ್ತೆ ನೀವ್ ಹೆಣ್ಣು ನೋಡ್ಲಿಕ್ಕೆ ಹೋಗಿ ನೀವು ಮದುವೆ ಆಗೋಕ್ ಹೋದಾಗ ಏನ್ ಸಮಸ್ಯೆ ಬರುತ್ತೆ? ಅಂದ್ರೆ ಇವಾಗ ಹೆಣ್ಣು ನೋಡ್ಲಕ್ ಹೋಗ್ಬೇಕಂತೀವಲ್ಲ ಅಣ್ಣ, ತೋರಿಸ್ತಾರೆ. ನೋಡ್ಬೇಕಂತ ಹೋಗ್ಬೇಕಂತೀವಿ, ನಾಳೆ ಬೇಡ ಅಂತಾರೆ ಅಣ್ಣ. ಬೆಳಿಗ್ಗೆ ಹೋಗ್ಬೇಕಂದ್ರೆ ಯಾರು ಬೇಡ ಅಂತಾರೆ? ಹಿಂಗ್ ತೋರ್ಸೋರು ಅಣ್ಣ. ಇಲ್ಲ ಅವ್ರು ಬೇರೆ ಕಡೆ ನೋಡಿ ತೋರ್ಸ್ಯಾರ, ಬೇಡ ಅಂದ್ ಬಿಡ್ತಾರ ಅಣ್ಣ. ಸಮಸ್ಯೆ ಅಲ್ಲ, ಅಲ್ಲಿ ಬೇಡ ಅಂದ್ರೆ ಬೇರೆ ಯಾವ್ದಾದ್ರು ನೋಡ್ಬೇಕಲ್ಲ. ಬೇರೆ ಕಡೆ ಎಲ್ಲ ಪ್ರತಿಯೊಂದೂ ಹಿಂಗೆ ಅಣ್ಣ. ಎಷ್ಟು ತೋರಿಸ್ತಾರಲ್ಲ, ಹೋಗ್ಬೇಕಂತೀವಿ, ನಾಳೆ ಬೇಡ ಅಂದ್ ಬಿಡೋದು ಬೆಳಗ್ಗೆ ಹೋಗೋದ್ರಾಗೆ. ಅಂದ್ರೆ ಈ ಮೀಡಿಯೇಟರು
ಎಷ್ಟೊಂದ್ ನಾಲ್ಕೈದು ತಾಲಿ ಹಿಂಗೆ ಆಗಿದೆ ಅಣ್ಣ. ಅವಾಗ ನೋಡುದು ಮನ್ಸಿಗೆ ಕಲ್ಲು ಅನ್ಸಿ ಏನ್ ನೋಡೋದೇ ಬೇಡಪ್ಪ, ಏನ್ ಮಾಡೋಣ ಜೀವನಕ್ಕ. ಯಾರು ಹಿರಿಯರು ಅಂತ ಇಲ್ವಾ? ಚಿಕ್ಕಪ್ಪ ಅದು ಅದಾರ ಅಣ್ಣ, ಏನಿಲ್ಲ ಅವರು. ಅದೊಟ್ಟು ನಮ್ಮ ಮೇಲೆ ಇದು ಮಾಡ್ತಾರೆ ಅಣ್ಣ ಅವರು, ದಬ್ಬಾಳಿಕೆ. ಅವರಿಂದ ಹಣ ಮೋಸ ಆಯ್ತಾ? ಮೋಸ ಆಗಿದೆ ಅಣ್ಣ. 4-5 ಲಕ್ಷ ತನೂ ಮೋಸ ಆಗಿದೆ ಅಣ್ಣ ನನಗೆ. ನೀವು ಅಣ್ಣ ತಮ್ಮಂದಿರಲ್ಲಿ ನಿಮ್ಗೆ ಹೊಂದಾಣಿಕೆ ಇಲ್ಲ ಅನ್ನೋದೇ ಅವರಿಗೆ ಅಸ್ತ್ರ. ಅಣ್ಣ ಅದೊಂದೇ ಪ್ರಾಬ್ಲಮ್. ನಾನೊಬ್ನು ಮಾತು ಕೇಳ್ತೀನಿ, ಅವನು ಮಾತು ಕೇಳ್ತಾ ಇಲ್ಲ. ಅವನ್ ಬಿಟ್ಟು ನಮ್ಗೆ ಇದು ಮಾಡುತ್ತಾರಣ್ಣ ಅವ್ರು. ಅಂದ್ರ ಮೊದಲೆಲ್ಲ ಚಿಕ್ಕಪ್ಪನಿಗೆ ಎಲ್ಲ ರೊಕ್ಕ ಕೊಡೋದು ಮಾಡೋದು ಎಲ್ಲ ಮಾಡಿದಾನೆ. ಈಗ ಅವನು ತಿರುಗಿ ಬಿದ್ದ ಮೇಲೆ ಈಗ ಅವನ್ ಬಿಟ್ಟಾನೆ, ಈಗ ನಮ್ಗೆ ಹಿಡ್ಕೊಂಡು ಬಿಟ್ಟಾರೆ. ಯಾರು? ನಮ್ ಚಿಕ್ಕಪ್ಪ. ಸಣ್ಣ ಒಬ್ಬ ಇವ್ರು ಇದಾರೆ. ಏನ್ ಹಿಡ್ಕೊಂಡಾರೆ? ಹಿಡ್ಕೊಂಡಾರೆ ಅಂದ್ರೆ ಯಾವ ತರ? ಅಂದ್ರೆ ಹಂಗ ರೊಕ್ಕ ಕೇಳೋದು. ನಮ್ಮನ್ನ? ನಿಮ್ ಚಿಕ್ಕಪ್ಪರು? ನಮ್ ಚಿಕ್ಕಪ್ಪರು ಕೆಲಸ ಮಾಡಿಕೊಡೋದು, ಏನಾರ ಇದ್ರೆ ರೊಕ್ಕ ಕೊಡುವು, ಮಾಡಿಕೊಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಕೆಲಸ ಮಾಡಿ ರೊಕ್ಕ ಇಸ್ಕೊಳ್ತಾರಲ್ಲ? ಕೆಲಸ ಮಾಡೋದಿಲ್ಲ ಅಣ್ಣ, ಅಮೌಂಟ್ ಅಷ್ಟೇ ತಗೋದು. ಅಲ್ಲಪ್ಪ, ಈಗ ನಿಮ್ಗೆ ಸರಿ ಆಯ್ತು, ನಿಮ್ದೊಂದು ಜೀವನ, ನಿಮ್ದೊಂದು ಬೆಳವಣಿಗೆ, ನಿಮ್ ತಾಯಿಗೆ ಇವೆಲ್ಲ ಮೊದ್ಲಿಂದನೂ ಗೊತ್ತಲ್ವಾ? ಅವರು ಮಗ ಇದನ್ನ ಮಾಡ್ಬೇಡ ಅಂತ ಅವ್ರಿಗೆ ಅಂತ ಅವ್ರು ಬೈತಾರಣ್ಣ. ಅವ್ರಿಗೆ ಹೊಳ್ಳಿ ತಿರುಗಿ ನಾವ್ ಇಲ್ಲಾರ್ದಾಗ ಮೈಮ್ಯಾಗ ಹೋಗೋದು ಅವ್ರಿಗೆ, ಅಮ್ಮ ಅವ್ರಿಗೆ. ಅವ್ರ ಮೈ ಮೇಲೆ ಹೋಗಿದಾರಣ್ಣ 2 ಸಾರಿ ನಮ್ಮ ಅಮ್ಮನಿಗೆ. ನಿಮ್ ಚಿಕ್ಕಪ್ಪರು? ನನ್ ಚಿಕ್ಕಪ್ಪ. ಅಂದ್ರೆ ಕೆಟ್ಟ ದೃಷ್ಟಿ ಅಲ್ಲ? ಕೆಟ್ಟ ದೃಷ್ಟಿನೈತೆ. ಅದು ನಾವು ಯಾಕಂತ ಕೇಳಿದ್ರೆ ನಮ್ಮನ್ನೇ ಇದನ್ನ ಮಾತಾಡೋದು, ಹೆಂಗ್ ಬೇಕಂಗ್ ಮಾತಾಡೋದು. ತಂದೆಗೆ ಏನಾಗಿತ್ತು? ತಂದೆ ಅಣ್ಣ ಒಂಥರ ಪ್ರಾಬ್ಲಮ್, ಶುಗರ್ ಜಾಸ್ತಿ ಆಗಿ ಡ್ರಿಂಕ್ಸ್ ಮಾಡಿ ಒಂಥರ ಇದು ಆಗಿದೆ ಅಣ್ಣ. ಅವರು ಡ್ರಿಂಕ್ಸ್ ಮಾಡ್ತಿದ್ರಾ? ಸರಿನಪ್ಪ. ಈಗ ನಿನ್ ಮದುವೆ ವಿಚಾರದಲ್ಲಿ ನಾನು ಅಣ್ಣಂಗಿಂತ ಮುಂಚೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಅಣ್ಣ ಏನಂತ? ಅಣ್ಣ ನೀ ಮಾಡ್ಕೋತಿದ್ದೆ, ನಾನು ಮಾಡ್ಕೊ, ನಾನು ಅಲ್ಲ, ನಾನು ಆಗಲ್ಲ, ನೀನ್ ಮಾಡ್ಕೊ ಅಂತಾರೆ. ನೀ ಮಾಡ್ಕೊ. ನಾನ್ ನೋಡ್ಬೇಕಂತ ಹೋದ್ರೆ, ಇವತ್ತು ನೋಡ್ಬೇಕಂತ ಹೋದ್ರೆ ನಾಳೆ ಬೇಡ ಅಂತಾರೆ. ಅಲ್ಲಪ್ಪ, ಈಗ ಒಂದರ್ಥ ಮಾಡ್ಕೊಳಪ್ಪ. ಈಗ ನಾನ್ ನೋಡಿರೋ ಹಾಗೆ 89 ಮನೆ ಹೆಣ್ಣು ನೋಡ್ಲಿಕ್ಕೆ ಹೋಗಿ ಇನ್ನೂ ಮದುವೆ ಆಗದವ್ರು ಇದ್ದಾರೆ. ಇನ್ 4-5ಕ್ಕೆ ಇಷ್ಟು ಬೇಜಾರಾದ್ರೆ ಇವತ್ತಿನ ಕಾಲ ಹಂಗೆ ಬಂದ್ಬಿಟ್ಟಿದೀಯಪ್ಪ. 100 ಗಂಡುಗಳಿಗೆ 50-40 ಹೆಣ್ಣುಗಳಿದ್ದಾವ. ಏನ್ ಮಾಡ್ಕೊಳ್ತಿ ಈಗ? ಈಗ ನಾನು ಕೌನ್ಸಿಲಿಂಗ್ ಅಲ್ಲಿ ನೇರವಾಗಿ ಕಂಡಿರೋದನ್ನ ಹೇಳ್ತಾ ಇದ್ದೀನಿ. ನೀನ್ 4-5 ಹೋಗೋಣ ಅಂತ ಹೇಳ್ತಾರೆ ಬ್ರೋಕರು, ಇನ್ನೇನು ಹೊರಡಬೇಕು ಅನ್ನಂಗೆ, ಅಯ್ಯೋ ಇಲ್ವಂತೆ ಅವ್ರು ಬೇರೆ ಕಡೆ ಆಯ್ತಂತೆ ಅಂತ. ಇವತ್ತು ಸೈಟ್ಗಳು ಸೇಲ್ ಆಗ್ತಾವೋ ಇಲ್ಲೋ ಗೊತ್ತಿಲ್ಲ. ಒಂದು ಮನೇಲಿ ಹೆಣ್ಣಿದ್ದಾಳೆ ಅಂತ ಗೊತ್ತಾದಾಗ ಅಲ್ಲಿ 50 ಜನ ಹೋಗ್ತಾರೆ. ಯಾವುದೋ ಒಂದು ಮದುವೆ ಆಗಿರುತ್ತೆ, ಹೌದಲ್ಲಪ್ಪ? 4-5 ರಿಜೆಕ್ಷನ್ಗಳಿಗೆ ನೀನ್ ಈ ಮಟ್ಟಿಗೆ ಬೇಸರ ಆಗೋ ಕಾಲ ಇದಲ್ಲ. ಬೇಜಾರಿಲ್ಲ ಅಣ್ಣ, ಅಂದ್ರೆ ಮನೆಯವ್ರೇ ಇದು ಮಾಡಿರ್ತಾರಣ್ಣ. ಒಂದ್ ಜರ ಬೇಡ, ಹಿಂಗ ಚಿಕ್ಕಪ್ಪದು ಎಲ್ಲ ಹಿಂಗಿದ್ದಾರೆ ಅವರೆಲ್ಲ, ಅವ್ರೇನು ಇದು ಮಾಡ್ತಾ ಇಲ್ಲ. ಮೊದಲು ಮನೆಯವ್ರೇ ಇದು ಮಾಡಿಡ್ತಾರೆ. ಅಂದ್ರೆ ಬೇಡ, ಮನೆಯವರೇ ಬ್ರೋಕರ್ಗೆ ಬೇಡ ಅಂತ ಹೇಳ್ತಾರ. ಬ್ರೋಕರ್ಗೆ ತೋರಿಸ್ಬೇಡ್ರಿ ನೀವು, ತೋರ್ಸರ್ ನೋಡ್ರಿ ಹಂಗಾಯ್ತು ಹಿಂಗಾಯ್ತು ಅಂತಾರಣ್ಣ. ಬ್ರೋಕರ್ಗೆ ತೋರ್ಸ್ರಿ ಹಂಗಾಯ್ತು ಹಿಂಗಾಯ್ತು ಅಂತಾರಣ್ಣ. ಅರ್ಥ ಆಗ್ತಿಲ್ಲಪ್ಪ ನೀನು ಹೇಳೋದು. ಅಂದ್ರೆ ಅಣ್ಣ ಹಿಂಗ ತೋರ್ಸ್ಲಕ್ ಹೊಂಟಿರ್ತಾರಲ್ಲ ಅಣ್ಣ, ತೋರ್ಸ್ಲಕ್ ಹೋದ್ರೆ ಅವ್ರಿಗೆ ಯಾಕೆ ತೋರಿಸ್ರಿ, ತೋರ್ಸ್ಬೇಡ್ರಿ. ಚಿಕ್ಕಪ್ಪನ ಹತ್ರ ಯಾಕೆ ಸಲಹೆ ಕೇಳ್ತಾರೆ? ಅಂದ್ರೆ ಆಜು ಬಾಜು ಗೊತ್ತಾಗಿ ಹೇಳ್ಬಿಡ್ತಾರಣ್ಣ ಅವ್ರಿಗೆ. ಇಲ್ಲಿ ಕೇಳಿಸ್ಕೊಳಯ್ಯ, ಮೊದ್ಲು ಈ
ಚಿಕ್ಕಪ್ಪ ದೊಡ್ಡಪ್ಪ ಇವೆಲ್ಲ ಇದಾವಲ್ಲ, ಯೋಗ್ಯವಾಗಿ ನಡ್ಕೊಂಡು ನ್ಯಾಯ ರೀತಿಯಲ್ಲಿದ್ದರೆ ಚಿಕ್ಕಪ್ಪ ದೊಡ್ಡಪ್ಪ. ಅದನ್ನು ಮೀರಿ ಅವರು ನಿಮ್ಮನ್ನು ತುಳಿಯುವುದೇ ಅವರ ಜೀವನದ ಪರಮ ಉದ್ದೇಶ ಅನ್ನೋದಾದರೆ ಆ ಸಂಬಂಧಗಳನ್ನು ಮೊದಲು ಕಡ್ಕೊಳ್ಬೇಕು. ಈಗ ಆಸ್ತಿದು ಏನಾದರೂ ಭಾಗ ಇದೆಯಾ, ಆಸ್ತಿದು ಏನಾದರೂ ಬರೋದಿದೆಯಾ, ಕೊಡೋದಿದೆಯಾ, ಅದೆಲ್ಲ ನೀನು ಬೆಳೆದು ನಿಂತಾದ್ಮೇಲೆ ಆಮೇಲೆ ಸಾಲ್ವ್ ಮಾಡ್ಕೊಳ್ಳಿವಂತೆ. ಈಗ ಇವ್ರು ಎಲ್ಲರಿಂದ ಮೊದಲು ಅಂತರವನ್ನು ಕಾಪಾಡ್ಕೋದು. ಯಾಕಂದರೆ ಈಗ ನಾಳೆ ದಿನ ನೀನು ಮದುವೆ ಆಗಿ ಕರ್ಕೊಂಡು ಬಂದು ಅವಳಿಗೇನೋ ಹೇಳಿ ಆ ಹೆಣ್ಮಗಳನ್ನು ನಿನ್ನಿಂದ ದೂರ ಮಾಡಲ್ಲ ಅಂತ ಏನು ಗ್ಯಾರಂಟಿನಪ್ಪ? ಮೊದಲು ನೀನು ವರ್ಕ್ ಮಾಡಬೇಕಾಗಿರೋದು, ನೀನು ಕೆಲಸ ಮಾಡಬೇಕಾಗಿರೋ ಜಾಗ ಅದು ನೀನು ಚಿಕ್ಕಪ್ಪ ಬ್ರೋಕರು ಅಲ್ಲ. ನಿನಗೂ ಆ ಹೇಳಿಕೊಟ್ಟು ಸಂಬಂಧಗಳನ್ನು ಹಾಳು ಮಾಡುವ ಅಥವಾ ನಿನ್ನ ಬಗ್ಗೆ ದ್ವೇಷವನ್ನು ಹೊಂದಿರುವ ಜನಗಳಿಂದ ನೀನು ದೂರ ಇದ್ದಷ್ಟು ನೀನು ಬದುಕು ನೆಮ್ಮದಿ. ಹೌದಲ್ಲ? ಯಾವತ್ತಿದ್ರು ಅಷ್ಟೇ. ಈಗ ನಾಳೆನೇ ನಿನಗೊಂದು ಸಂಬಂಧ ಬತ್ತು ಅಂದ್ಕೊಳ್ಳೋಣ, ಮದುವೆನೂ ಆಯಿತು ಅಂದ್ಕೊಳ್ಳೋಣ, ನೀನು ಇಲ್ಲದೆ ಹೋದ ಸಮಯದಲ್ಲಿ ಆ ಚಿಕ್ಕಪ್ಪ ಅಂತವ್ರು ಅಥವಾ ಇಂಥವ್ರು ಯಾರೋ ಬಂದು ನಿನ್ನ ಹೆಂಡತಿಗೆ ಹೇಳಿಕೊಟ್ಟು ಈ ಸಂಬಂಧ ಮುರಿದಾಕಲ್ಲ ಅಂತ ಏನು ಗ್ಯಾರಂಟಿ? ಇಂಥ ದೊಡ್ಡ ಜಾತ್ರೆ, ಇಂಥ ದೊಡ್ಡ ನಾಟಕ ಸಮಯದಲ್ಲಿ ನೀನು ಇನ್ನೊಂದು ಯಾವುದೋ ಹೆಣ್ಣನ್ನು ಅಯ್ಯೋ ನಂಗೆ ಮದುವೆ ಆಗಲಿಲ್ಲ, ಮದುವೆ ಆದರೂ ಅದು 3 ದಿವಸ ಅಷ್ಟೇ, ಆಮೇಲೆ ಯಾರೋ ಏನೋ ಹೇಳಿಕೆ ಮಾತು ಹೇಳಿ ಓಡಿಸ್ತಾರೆ ಅದನ್ನೂ. ನೀನು ಮೊದಲು ಸರಿ ಮಾಡಿಕೊಡ್ಬೇಕಾಗಿರೋದು ಮದುವೆ ಹೆಣ್ಣು, ಅದು ಆಮೇಲೆ ಆಗುತ್ತೆ. ಇವರು ಅಮ್ಮ ಈ ಚಿಕ್ಕಪ್ಪ ಇವರೆಲ್ಲ ಆಯಿತು, ಅವರಿಂದ ಏನು ಬರಬೇಕು, ಏನು ಮೋಸ ಆಯಿತು ದೇವ್ರು ನೋಡ್ಕೊಳ್ತಾನೆ. ಈಗ ನಮಗೆ ನಾವು ದುಡಿತೀವಿ, ನಾವು ತಿಂತೀವಿ, ಇವರಿಂದ ಸ್ವಲ್ಪ ಅಂತರ ಕಾಪಾಡಿಕೊಳ್ಳೋಣ. ಈಗ ನೀವೇ ಏನೋ ಕರೆಯೋದಷ್ಟು ನೀವೇ ಚಿಕ್ಕಪ್ಪನ ವಿಚಾರಕ್ಕೆ ಹೋಗದೆ ಹೋದರೆ ಅಥವಾ ನೀವೇ ಏನೋ ಅವ್ರನ್ನ ಹೆಚ್ಚು ಇನ್ವಾಲ್ವ್ ಮಾಡ್ಕೊಳ್ಳದೆ ಹೋದ್ರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಿಮ್ಮ ಪಾಡಿಗೆ ನೀವಿರ್ಬೋದು. ಹೌದಲ್ಲ? ಹೌದಲ್ಲಪ್ಪ? ಸುಮ್ಮನೆ ಬಂದು ನಿಮ್ಮ ಮೇಲೆ ಏನು ಬೀಳಲ್ಲ, ಏನೋ ಒಂದು ನೆಪ ಇದ್ರೆ ಬಂದು ಬೀಳ್ತಾರೆ. ಹಾಗಾಗಿ ಮೊದಲು ನಿಮ್ಮ ತಾಯಿ ಮತ್ತೆ ಚಿಕ್ಕ ಮಗ ಆಗಿ ನೀವು ಬುದ್ಧಿವಂತರಾಗಬೇಕು. ಈಗ ದೊಡ್ಡ ಮಗ ಏನೋ ಬೆಟ್ಟಿಂಗ್ ಆಡಿ ಅವನು ಅದು ಸರಿ ಹೋಗಲ್ಲ, ನಿಮ್ಮ ಕೈಲಿ ಸರಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅವನು ಸರಿ ಹೋಗ್ತೀನಿ ಅಂದ್ರು ಅಲ್ಲಿನ ಸಹವಾಸಗಳು ಸರಿ ಹೋಗ್ಲಿಕ್ಕೆ ಬಿಡಲ್ಲ. ದುಡ್ಡಿನ ರುಚಿ ನೋಡ್ಬಿಟ್ಟಿದ್ದಾರೆ ಅವರು, ನಿಮ್ಮ ಉಪದೇಶಗಳಲ್ಲಿ ಕೆಲಸ ಮಾಡಲ್ಲ. ಇಲ್ಲಲ್ದಿರೇ ಇನ್ನೊಂದು ಕಡೆ ಅಮ್ಮ ನಾನು ಬೆಂಗಳೂರಲ್ಲಿ ಹೋಗಿ ಒಂದು ಬಾಡಿಗೆ ಮನೆ ನೋಡ್ತೀನಿ, ಅಲ್ಲಿ ಬದುಕೋಣ ಅಥವಾ ಇಲ್ಲೇ ಬದುಕೋಣ. ಆದರೆ ಇವರೆಲ್ಲರಿಂದ ಸ್ವಲ್ಪ ದೂರ ಅಂದರೆ ಮನೆ ದೂರ ಮಾಡ್ಕೊಳ್ಳಿ ಅಂತ ಅಲ್ಲ, ಮನಸ್ಸಿಂದ ಸ್ವಲ್ಪ ಅವ್ರನ್ನ ದೂರ ಮಾಡ್ಕೊಳ್ಳಿ. ಅಯ್ಯೋ ಸರ್ ಅವ್ರೇನೋ ಹೇಳ್ಕೊಡ್ತಾರೆ ಸರ್, ಅಯ್ಯೋ ಸರ್ ನೋಡಿ ಸರ್, ಮದುವೆಯಾಗಿ ಕಂಕಣ ಬಲ ಕೂಡು ಬಂದಾಗ ಯಾರು ಹೇಳ್ಕೊಟ್ರು ನಿಲ್ಲಲ್ಲ ಅದು. ಆದರೆ ಮೊದಲು ಈ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ನಿನ್ನ ಕುಟುಂಬದಲ್ಲಿ ಇನ್ವಾಲ್ವ್ ಆಗೋ ಬುದ್ಧಿಯನ್ನು ಮೊದಲು ದೂರ ಮಾಡ್ಕೊ. ಇದು ದೂರ ಆಗದೆ ಹೋದ್ರೆ ನೀನು ಎಂಥ ಪರಮ ಸುಂದರಿ ಮದುವೆ ಆಗಿ ಬಂದರೂ ಅದು 3 ದಿವಸ ಅಷ್ಟೇ. ಯಾಕಂದರೆ ನಿನ್ನ ಸಂಸಾರವನ್ನು ನಿನ್ನ ಬದುಕನ್ನು ಹಾಳು ಮಾಡಲೇಬೇಕು ಅಂತ ನಿಂತಿರೋರಿಗೆ ನಿನ್ನ ಹೆಂಡತಿಯನ್ನು ದೂರ ಮಾಡೋದು ದೊಡ್ಡ ಕೆಲಸ ಏನಲ್ಲ. ಹಾಗಾಗಿ ನಿಮ್ಮಂಥವ್ರು ಮೊದಲು ತಾಯಿ, ನೀವು ನಿಮ್ಗೆ ಅಣ್ಣನನ್ನು ಸರಿ ಮಾಡಬೇಕು, ಅವನಿಗೂ ಮದುವೆ ಮಾಡಬೇಕು, ಆದರೆ ಅವನು ಯೋಗ್ಯ ಅಲ್ಲ, ಅವನಿಗೆ ಯಾಕೋ ದಾರಿಲಿಲ್ಲ ಅಂದಾಗ ನಿಮ್ಮ ಬದುಕನ್ನು ನೀವು ಕಟ್ಕೊಳ್ಬೇಕು, ನೀವು ಒಂದು ಮದುವೆ ಆಗಬೇಕು. ಆಯಿತು, ಅದಕ್ಕೂ ಮುಂಚೆ ಏನು ಮಾಡಬೇಕು? ಈಗ ನಾನು ಬಿತ್ತಿ ಹೊಲವನ್ನು ಉಳುಮೆ ಮಾಡಿ ಬಿತ್ತಿ ಬೆಳೆಯನ್ನು ತೆಗಿಬೇಕಾದ್ರೆ ಮೊದಲು ಹೊಲವನ್ನು ಹದ ಮಾಡಬೇಕು. ನಾನು ಹಾಕಿದ ಬೆಳೆಗೆ ಯಾವುದೋ ಪ್ರಾಣಿಗಳು ಬಂದು ಅಥವಾ ಯಾವುದೋ ಹಸುಕರುಗಳು ಬಂದು ಬೆಳೆಯನ್ನು ಹಾಳು ಮಾಡದ ಹಾಗೆ, ಹಂದಿಗಳು ಬಂದು ಹಾಳು ಮಾಡದ ಹಾಗೆ ಸುತ್ತ ಬೇಲಿ ಹಾಕ್ಕೊಂಡು ಆಮೇಲೆ ನಾನು ಬೆಳೆ ಬೆಳಿಬೇಕು. ಹೌದಲ್ಲಪ್ಪ? ನಾನು ಸುಮ್ಮನೆ ಬೆಳೆ ಬೆಳಿತೀನಿ ಅವಸರವಾಗಿ, ಆದರೆ ಅದನ್ನು ಕಾಯೋಕೆ ಯಾವ ತಂತಿ ಬೇಲಿನೂ ಅಲ್ಲಿ ಇಲ್ಲ ಅನ್ನೋದಾದರೆ ಆ ಬೆಳೆ ವ್ಯರ್ಥ ಆಗುತ್ತೆ. ಒಂದಿನ ಅದು ನಿನ್ನ ಕೈಗೆ ಬರಲ್ಲ. ನೀನೀಗ ಮದುವೆ ಆಗೋಕೆ ಆತರ ಪಡ್ತಾ ಇರೋದು ಒಂಥರ ತಂತಿ ಬೇಲಿ ಇಲ್ಲದಂಗೆ ಯಾವುದೋ ಹಣ್ಣು ಬೆಳೆದಂಗೆ. ಹಣ್ಣಿನ ಗಿಡ ಹಾಕ್ತೀವಿ ಅಂದರೆ ಅದಕ್ಕೆ ಪ್ರಾಣಿ ಪಕ್ಷಿಗಳ ಕಾಟ, ಮನುಷ್ಯರುಗಳ ಕಾಟ, ಕಳ್ಳರ ಕಾಟ ಎಲ್ಲ ಇರುತ್ತೆ. ಬೆಲೆ ಬಾಳುವಂಥದ್ದು ನಾನೇನೋ ಬೆಳಿತೀನಿ ಅಂದರೆ ಮೊದಲು ನಾನು ಸುತ್ತ ತಂತಿ ಬೇಲಿ ಹಾಕೋದು ಗೊತ್ತಿರಬೇಕು ನನಗೆ. ನಿಜ ಯೋಚನೆ ಮಾಡಿ, ನಿನ್ನ ಜೀವನದಲ್ಲಿ ತಂತಿ ಬೇಲಿನೇ ಇಲ್ಲ. ಯಾರು ಯಾವಾಗ ಬಂದು ಬೇಕಾದ್ರೂ ನಿನ್ನ ಬದುಕಿನ ಹಣ್ಣು ಕಿತ್ಕೊಂಡು ಹೋಗ್ಬೋದು. ಹಂಗಿದೆ ಇವತ್ತು ನಿನ್ನ ಬದುಕು. ಹೌದಲ್ಲ? ಅಣ್ಣ ಬಂದು ಕಿತ್ತ ಹಾಕಬಹುದು, ಚಿಕ್ಕಪ್ಪ ಬಂದು ಕಿತ್ತ ಹಾಕಬಹುದು, ಇನ್ಯಾರೋ ಬಂದು ಕಿತ್ತ ಹಾಕ್ಬೋದು. ಹಂಗಾಗ್ಬಿಟ್ಟಿದೆ ನಿನ್ನ ಜೀವನ.
ಮೊದಲು ಒಂದು ತಂತಿ ಬೇಲಿ ಕಟ್ಕೊ. ಅಂದರೆ ತಾಯಿ ನೀನು ಬುದ್ಧಿವಂತರಾಗಿ ಅಲ್ಲೇ ಬದುಕೋಕ್ಕಾಗುತ್ತಾ ಬದುಕಿ, ಇಲ್ಲ ಜಗತ್ತು ವಿಶಾಲವಾಗಿದೆ ಹೊರಗಡೆ ಬಂದು ಬದುಕಿ, ಇಲ್ಲ ನಾವು ಅಲ್ಲೇ ಬದುಕ್ತೀವಿ ಸರ್, ಆದರೆ ಮದುವೆ ಇನ್ನೂ 5 ವರ್ಷ ಲೇಟ್ ಆದರೂ ಪರವಾಗಿಲ್ಲ ಸರ್, ಇವರು ಚಿಕ್ಕಪ್ಪ ಬಂದು ನನ್ನ ಮನೆಯಲ್ಲಿ ಏನೋ ದಾಂಧಲೆ ಮಾಡೋದು, ನನ್ನ ಅಮ್ಮನನ್ನು ಛೇಡಿಸೋದು ಅಥವಾ ನನ್ನ ಸಂಸಾರದಲ್ಲಿ ತಲೆ ಹಾಕೋದು, ಇದ್ಯಾವುದಕ್ಕೂ ನಾನು ಅವಕಾಶ ಕೊಡಲ್ಲ ಸರ್. ಇದನ್ನೆಲ್ಲ ಮೊದಲು ನಮ್ಮ ಆಂತರಿಕವಾದ ಬೇಲಿಯನ್ನು ಹಾಕ್ಕೊಂಡು ಇದನ್ನು ಸರಿ ಮಾಡ್ಕೊಂಡು ಆಮೇಲೆ ಯಾವುದೋ ಹೊರಗಿನ ಹೆಣ್ಣಂತಂದು ಮದುವೆ ಆಗ್ತೀನಿ. ಇದು ಯಾವ ಭದ್ರತೆನೂ ಇಲ್ಲ. ಸುಮ್ಮನೆ ಮದುವೆ ಆಗ್ತೀನಿ ಅಂದ್ರೆ ಅದೇ ಮದುವೆ ಆದ ಅಂತ ಜನಕ್ಕೆ ಗೊತ್ತಾಗುತ್ತಷ್ಟೇ, ನೆಮ್ಮದಿ ಇರಲ್ಲ. ಅಮ್ಮ ಏನಂತಾರಣ, ಅವ್ರನ್ನ ಚಿಕ್ಕಪ್ಪ ಅವರು ಎಲ್ಲ ಇರತ್ತನ ಮಾಡಮ್, ಅವ್ರನ್ನ ಹಿಡ್ಕೊಂಡೇ ಮಾಡ್ಬೇಕು, ಇಲ್ಲಾಂದ್ರೆ ಮುಂದೆ ಪ್ರಾಬ್ಲಮ್ ಮಾಡ್ತಾರೆ. ಮಾಡ್ತಾರೆ ಏನಾರ ಮುಂದೆ ಪ್ರಾಬ್ಲಮ್ ಮಾಡ್ತಾರೆ. ಈಗ ಅವ್ರನ್ನ ಹಿಡ್ಕೊಂಡೇ ಮಾಡಮ್, ಅವ್ರು ಇರ್ಲಾಕಂದ್ರ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರಣ. ನಾವ್ ಬ್ಯಾಡ ಅಂತೀನಿ. ಅಮ್ಮ ನೋಡಿದ್ರೆ ಮಾಡ್ತಾರೆ ಅವರು, ಅಂದ್ರೆ ಮುಂದೆ ಏನಾರ ಹಿಂಗ್ ಅಂದ್ರೆ ನಮ್ದು ಇನ್ನ ಹಂಚಿಕೆ ಕೊಟ್ಟಿಲ್ಲ ಅಣ್ಣ ಮನಿಯಾಗು. ನಮ್ ತಾತ ಎಲ್ಲ ಹಂಚಿಕೆ ಕೊಟ್ಟಿಲ್ಲ, ಬರೀ ಹೊಲ ಅಷ್ಟೇ ಕೊಟ್ಟಿದ್ದಾರೆ. ಅವರೆಲ್ಲ ಮಾರ್ಕೊಂಡು ಅವ್ರನ್ನೆಲ್ಲ ಮಾರ್ಕೊಂಡಿದ್ದಾರೆ ಅಣ್ಣ. ಇವಾಗ ನಮ್ಗ್ ಗಂಟು ಬಿದ್ದಾರೆ ಅಣ್ಣ. ನಮ್ ಅಂದ್ರೆ ನಾವು ಅವರೆಲ್ಲ ಮಾರ್ಕೊಂಡಿದ್ ಜಮೀನು ಈಗ ನಮ್ಗ ಜಮೀನ್ಗೆ ಗಂಟು ಬಿದ್ದಾರೆ ಅಣ್ಣ. ಗಂಟು ಬಿದ್ದಾರೆ ಅಂದ್ರೆ ಏನರ್ಥ? ಅಂದ್ರೆ ಎಲ್ಲ ಜಮೀನಿಗೆ ನಾವು ಅವ್ರಂಗೆ ನಾವು ಹೋಗ್ಬೇಕು. ಅಂದ್ರೆ ಎಲ್ಲ ಮಾರ್ಕೊಂಡು ಎಲ್ಲ ಇದು ಮಾಡಿ ನೀವ್ ಯಾಕೆ ಕೇಳ್ಬೇಕು? ಈಗ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಣ್ಣಗ ಅವ್ರ ಮಾತೇ ಕೇಳ್ತಾರ ನಾವು. ಈಗ ಆಯ್ತು, ನಿಮ್ಮ ಅಣ್ಣನ ಪಾಲಿಂದ ಅವನಿಗೆ ಕೊಟ್ಬಿಟ್ಟು ನಿನ್ ಪಾಲಿಂದ ನೀನ್ ತಗೊಂಡ್ ಚೆನ್ನಾಗಿ ಇಷ್ಟು ಅವನ ಹೆಸರೇ ಇದೆ ಅಣ್ಣ ಜಮೀನು. 8 ಎಕರೆನೂ ಅವನ ಹೆಸರೇ. ವಿಚಾರಗಳಿಗೆಲ್ಲ ನೀನು ಕಾನೂನು ಮೊರೆ ಹೋಗ್ಬೇಕು. ಈಗ ಕೆಲವು ವಿಚಾರವನ್ನು ನಾನು ಚರ್ಚೆ ಮಾಡಬಲ್ಲೆ, ಬಟ್ ಈ ಹಂಚಿಕೆಗಳು ಇದೆಲ್ಲ ನಾನು ಕೂತಿಲ್ಲಿ ಎಷ್ಟೊತ್ತು ಮಾತಾಡಿದ್ರು ಬಗೆಹರಿಯೋದಲ್ಲ. ಬಟ್ ಒಂದೇ ಹೇಳ್ಬೋದು, ಆಸ್ತಿ ಇಲ್ಲದೆ ಹೋದ್ರು ನಾನು ನೆಮ್ಮದಿಯಾಗಿ ಬದುಕ್ಬೋದು. ಹೌದಲ್ಲಪ್ಪ? ಬದುಕ್ಬೋದು. ಹಾಗಂತ ಇರೋದನ್ನು ಬಿಟ್ಬಿಡು ಅಂತ ನಾನು ಹೇಳುತ್ತಾ ಇಲ್ಲ. ಬಟ್ ನನಗೆ ಒಂದೊಳ್ಳೆ ಕಡೆ ಹೆಣ್ಣು ನೋಡಿ ಒಳ್ಳೆ ರೀತಿಯಲ್ಲಿ ಹಣ ಗಳಿಸಿ ಎಲ್ಲ ಚೆನ್ನಾಗಿದ್ದು, ಹೆಂಡತಿ ಕಡೆಯವರು ಸಪೋರ್ಟಿವ್ ಆಗಿದ್ದು, ಆಮೇಲೆ ಶಕ್ತಿ ಬಂದಾಗ ಇಂಥ 100 ಜನರು ಬಂದರೂ ಅವ್ರನ್ನ ಎದುರಿಸಿ ನನ್ನ ಪಾಲಿನ ನಾನು ತಗೊಳ್ಬೋದು. ಹೌದಲ್ಲ? ಶಕ್ತಿ ಬಂದ ಕಾಲಕ್ಕೆ ನಾನು ಹೋರಾಡ್ಬೋದು, ಅದು ಎಲ್ಲಿದ್ರೂ ತಗಿಸ್ಬೋದು, ಅದು ಯಾರ ಬಳಿ ಇದ್ರೂ ನನ್ನ ಪಾಲಿನ ನಾನು ತಗೊಳ್ಬೋದು. ಆದ್ರೆ ಶಕ್ತಿ ಇಲ್ಲದ ಸಮಯದಲ್ಲಿ ಸುಮ್ಮನೆ ಗೋಳಾಡ್ಕೊಂಡು ಕೂತ್ಕೊಳ್ಬೇಕಷ್ಟೇ. ಈಗ ಇದೇ ನಿನ್ನ ಜೊತೆ ಒಳ್ಳೆ ಹೆಣ್ಮಗಳು, ಅವಳು ಒಳ್ಳೆ ಸಪೋರ್ಟು, ಅವಳು ಮನೆ ಕಡೆಯವ್ರ ಸಪೋರ್ಟು, ಕಾನೂನು ಸಪೋರ್ಟು. ಅಂದರೆ ಈಗ ಇವತ್ತು ನನಗೆ ಶಕ್ತಿ ಇಲ್ಲದೆ ಇರಬಹುದು, ಮುಂದೊಂದಿನ ಗೊತ್ತಿಲ್ಲ, ಭಗವಂತ ಶಕ್ತಿ ಕೊಡ್ತಾನೆ, ಅವತ್ತು ನಾನು ಇದ್ರ ವಿರುದ್ಧ ಹೋರಾಡ್ಬೋದು. ಬಟ್ ಈಗ ನಿನ್ನ ಹೋರಾಟ ಅದೇ ಬಡವನ ಕೋಪ ದವಡೆಗೆ ಮೂಲ. ಹಾಗಾಗಿ ಈಗ ಅವರು ಆಸ್ತಿ ಕೊಡಲ್ಲ, ಅವ್ರು ಮಾರ್ಕೊಂತಾರೆ, ಅವ್ರು ಮಾರ್ಕೊಂಡ್ಬಿಟ್ಟಿದ್ದಾರೆ, ಈ ಕಾರಣಗಳು ಕೊಟ್ಟುಕೊಂಡು ನೀವು ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿಗೆ ನೀವು ಹೇಳಬೇಕು, ನೋಡಮ್ಮ ಜೀವನ ಇವತ್ತು ನಮ್ಮ ಪಾಲಿಗೆ ಏನಿದೆ ನಾವು ಅದರಲ್ಲಿ ಜೀವನ ಮಾಡ್ಕೊಂಡು ಹೋದ್ರೂ ನಮ್ಮ ಜೀವನ ನಡೆಯುತ್ತೆ. ಬಟ್ ಅಂತಿಮವಾಗಿ ದುಷ್ಟರಿಂದ ದೂರ ಇರೋದನ್ನು ನಾವು ಮೊದಲು ಕಲಿಬೇಕೇ ಹೊರತು ದುಷ್ಟರನ್ನು ಮನೆಯೊಳಗಡೆ ಇಟ್ಕೊಂಡು ನಿಮಗೆ 10 ಕೋಟಿ ಆಸ್ತಿ ಇದ್ರು ಏನು ಪ್ರಯೋಜನ ಬಂತು? ಅಲ್ಲಿ ಪ್ರಾಣಕ್ಕೆ ಭದ್ರತೆ ಇಲ್ಲ. ಹೌದಲ್ಲ? ನಾನು ಹೇಳೋದು ಕೇಳು, ನಿಮ್ಮ ಅಣ್ಣನ ವಿಚಾರವಾಗಿ ತಲೆ ಕೆಡಿಸ್ಕೊಳ್ಬೇಡ, ಅದನ್ನು ಬಿಡು. ನಿಮ್ಮ ಚಿಕ್ಕಪ್ಪನ ವಿಚಾರವಾಗಿಯೂ ಅದೇನಾಗುತ್ತೆ ನಾನು ನೋಡ್ತೀನಿ, ನಾನು ಕಾನೂನು ನನಗೂ ಗೊತ್ತು. ಅಂದರೆ ಸ್ವಲ್ಪ ನೀನು ಇಂಥವ್ರ ವಿಚಾರದಲ್ಲಿ ಡೇರಿಂಗ್ ಆಗಿರಬೇಕು. ಏನೋ ತಿಳಿದವರು ಗುರುಗಳ ವಿಚಾರವಾಗಿ ನೀನು ತಲೆಬಾಗಿ ನಡ್ಕೊಳ್ಬೇಕು, ಗುರುಗಳೇ ನೀವು ಹೇಳ್ದಂಗೆ ಆಗಲಿ ಅಂತ. ಈ ತುಳಿಬೇಕು ಅನ್ನೋರಿಗೆ ನೀವು ತಲೆಬಾಗಿದ್ರೆ ಭೂಮಿ ಒಳಗೆ ಕಳಿಸ್ಬಿಡ್ತಾರೆ ತುಳಿದು. ಇಲ್ಲಿ ನೀವು ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪನ ಸ್ಥಾನದಲ್ಲಿ ನಿಂತು ನನ್ನ ಬದುಕನ್ನು ಉಜ್ವಲಗೊಳಿಸಬೇಕಾದವರು, ಅಟ್ಲೀಸ್ಟ್ ಉಜ್ವಲಗೊಳಿಸೋದು ಬೇಡ, ನನಗೇನೂ ತೊಂದರೆ ಕೊಡದೆ ಸುಮ್ಮನೆ ಇದ್ಬಿಟ್ಟಿದ್ರು ಅದೇ ದೊಡ್ಡ ಉಪಕಾರ ಆಗ್ದಿತ್ತು.
ಉಪಕಾರ ಮಾಡೋದ್ರ ಬದಲು ಅಪಕಾರ ಮಾಡೋರನ್ನ ಚಿಕ್ಕಪ್ಪ ಅಂತ ದೊಡ್ಡ ಸ್ಥಾನ ಕೊಟ್ಟು ಕೂರಿಸೋದು ಮೂರ್ಖತನ. ಈವನ್ ನಮ್ಮ ಮಹಾಭಾರತವನ್ನ ಉದಾಹರಣೆ ಕೊಡುವುದಾದ್ರೆ, ಈ ಧೃತರಾಷ್ಟ್ರ ಅಂತಕ್ಕಂಥವನು ಧರ್ಮರಾಯನ ತಂದೆಯ ತಮ್ಮ. ಈ ಧೃತರಾಷ್ಟ್ರ ಧರ್ಮರಾಯನಿಗೆ ದೊಡ್ಡಪ್ಪ ಆಗಬೇಕು. ಧೃತರಾಷ್ಟ್ರನ ತಂದೆ ಪಾಂಡು ಇದ್ದನಲ್ಲ, ಆ ಪಾಂಡುವಿನ ಅಣ್ಣ ಈ ಧೃತರಾಷ್ಟ್ರ. ಆದ್ರೆ ಪಾಂಡು ಸತ್ತು ಹೋಗ್ಬಿಡ್ತಾನೆ ಕಾರಣಾಂತರಗಳಿಂದ. ಪಾಂಡು ಸತ್ತು ಹೋದಾಗ ಆ ಪಾಂಡುವಿನ 5 ಜನ ಮಕ್ಕಳೇ ಪಾಂಡವರು. ತಂದೆ ಸತ್ತು ಹೋದ, ತಂದೆ ಇಲ್ಲದ ಮಕ್ಕಳನ್ನ ತಂದೆಯ ಜಾಗದಲ್ಲಿ ನಿಂತು ಸಲಹಬೇಕಿದ್ದ ಧೃತರಾಷ್ಟ್ರ ತನ್ನ ಮಗ ದುರ್ಯೋಧನನಿಗೆ ಇಡೀ ಆಸ್ತಿ ಸಿಗಲಿ ಅಂತ ಆಸೆ ಬಿದ್ದು ಈ ತಮ್ಮನ ಮಕ್ಕಳಿಗೆ ಮೋಸ ಮಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ಟ. ಆ ಪಾಂಡವರು ಧರ್ಮವನ್ನ ತಿಳಿದವರು. ಅವರು ಅಯ್ಯೋ ನಮ್ ದೊಡ್ಡಪ್ಪ ಅಲ್ವಾ, ಹೆಂಗೆ ಒಂದೇ ಬಾರಿ ಯುದ್ಧ ಮಾಡೋದು? ಧರ್ಮರಾಯ ಹಂಗೆ ಹೇಳೋನು ಪದೇ ಪದೇ. ಧೃತರಾಷ್ಟ್ರ ತನ್ನ ಮಗ ದುರ್ಯೋಧನನಿಗೋಸ್ಕರ ನಮಗೆ ದ್ರೋಹ ಮಾಡ್ತಿದ್ದಾನೆ ಅಂತ ಈ ಪಂಚಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವ್ರಿಗೆ ಗೊತ್ತಿತ್ತು ನನ್ನ ದೊಡ್ಡಪ್ಪನಾದ ಧೃತರಾಷ್ಟ್ರ ನಮಗೆ ಮೋಸ ಮಾಡ್ತಿದ್ದಾನೆ ಅಂತ. ದೊಡ್ಡಪ್ಪ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ತಡೆದ್ರು ಕಡೆಗೆ ಯಾವ ಮಟ್ಟಿಗೆ ತಿರುಗಿ ಬಿದ್ದು ಅಂದ್ರೆ ಆ ಧೃತರಾಷ್ಟ್ರನ ವಂಶವೇ ಹೇಳ ಹೆಸರಿಲ್ಲದಂತೆ ನಿರ್ವಂಶ ಆಗೋಯ್ತು. ಅಂದ್ರೆ ತಂದೆಯ ಸ್ಥಾನದಲ್ಲಿ ನಿಲ್ಲಬೇಕಾಗಿದ್ದ ಧೃತರಾಷ್ಟ್ರ ಯಾವಾಗ ಮಗನ ಮೇಲಿನ ಮೋಹಕ್ಕೋಸ್ಕರ ತನ್ನ ತಮ್ಮನ ಮಕ್ಕಳಿಗೆ ಸಿಗಬೇಕಾದದ್ದನ್ನ ತಾನು ನುಂಗಿ ನೀರು ಕುಡಿಯೋ ಹಂತಕ್ಕೆ ಬಂದ, ಆಗ ಇವರು ಕೂಡ ಚಿಕ್ಕಪ್ಪ ಅನ್ನೋ ಕಾರಣಕ್ಕೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಆಗ್ಲಿಲ್ಲ. ಕೃಷ್ಣ ಹೇಳ್ತಾನೆ, ಧರ್ಮ ಎಲ್ಲಿರುತ್ತೋ ಅಲ್ಲಿರಬೇಕೆ ಹೊರತು ಧರ್ಮಕ್ಕೆ ತಲೆಬಾಗಬೇಕೆ ಹೊರತು ಚಿಕ್ಕಪ್ಪ ಅನ್ನೋ ಕಾರಣಕ್ಕೆ ನಾನೊಬ್ಬ ಉಗ್ರಗಾಮಿಗೆ ತಲೆಬಾಗುವುದರಲ್ಲಿ ಅರ್ಥ ಇಲ್ಲ. ಹಾಗಾಗಿ ಹೇ ಧರ್ಮರಾಯ, ನಿನ್ನ ದೊಡ್ಡಪ್ಪ ಅಂತ ನೋಡ್ತಾ ಇರೋದ್ಯಾ ಅಥವಾ ಅರ್ಜುನ ನಿನ್ನ ದೊಡ್ಡಪ್ಪ ಅನ್ನೋದನ್ನ ನೋಡೋದನ್ನ ಬಿಟ್ಟು ಅವರು ನಿಮ್ಮನ್ನ ತುಳಿಯೋಕೆ, ಧರ್ಮವನ್ನು ತುಳಿಯೋಕೆ ನೋಡ್ತಿದ್ದಾರೆ. ಅವರನ್ನ ಈಗ ನೀವು ದೊಡ್ಡಪ್ಪ ಅಂತ ಸುಮ್ಮನೆ ಬಿಟ್ರೆ ನಿಮ್ಮ ತರ ಮುಂದೆ ಲಕ್ಷಾಂತರ ಜನಕ್ಕೆ ಅವರಿಂದ ನೋವಾಗುತ್ತೆ. ಈಗ ನೀವೊಂದು ನಿರ್ಧಾರ ತಗೊಳ್ಳೇಬೇಕು. ದೊಡ್ಡಪ್ಪ ಅನ್ನೋ ಸಂಬಂಧವನ್ನ ಮರೆತು ಅವರು ಅಧರ್ಮಿಗಳು ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ನೀವು ಅವ್ರ ವಿರುದ್ಧ ಹೋರಾಟ ಮಾಡಬೇಕು. ಈ ಮಾತನ್ನ ಕೃಷ್ಣ ಅರ್ಜುನನಿಗೆ ಹೇಳಬೇಕಾದ್ರೇನೆ ಆ ಕಾರಣಕ್ಕೆ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ. ಯಾವಾಗ ಅಧರ್ಮದ ಜಾಗದಲ್ಲಿ ನನ್ನ ಸಂಬಂಧಿಕರೇ ಇದ್ರೂ ಕೂಡ ಅವರನ್ನ ಸಂಬಂಧಿಕರಾಗಿ ನೋಡುವುದರ ಬದಲು ಅಧರ್ಮಿಗಳು ಅಂತ ನೋಡ್ತೀವೋ ಅದೇ ಧರ್ಮ. ಈಗ ಕೋರ್ಟಲ್ಲಿ ತೀರ್ಪು ಕೊಡೋ ಒಬ್ಬ ಜಡ್ಜು ಕಟಕಟೆಯಲ್ಲಿ ನಿಂತಿರೋ ಒಬ್ಬ ಕೊಲೆಗಾರ ನನ್ನ ತಮ್ಮನ ಮಗ ಅಂದುಕೊಂಡು ಅವನಿಗೆ ನಿರ್ದೋಷಿ ಅಥವಾ ಅವನ ಅಪರಾಧಿ ಅಲ್ಲ ಅಂತ ತೀರ್ಪು ಕೊಡಂಗಿಲ್ಲ. ಅವನ ತಮ್ಮನ ಮಗ ಆಗಲಿ, ತಂಗಿ ಮಗ ಆಗಲಿ, ಅಕ್ಕನ ಮಗ ಆಗಲಿ, ಅವನ ತಪ್ಪು ಒಪ್ಪುಗಳನ್ನು ಲೆಕ್ಕ ಹಾಕಿ ಅವನಿಗೆ ತೀರ್ಪು ಕೊಡಬೇಕೆ ಹೊರತು ಜಡ್ಜಾಗಿ ಕೂತಿರೋನಿಗೆ ಬಂಧನಗಳು, ಬಾಂಧವ್ಯಗಳಿರಬಾರ್ದು. ಹಾಗೆ ನಿನಗಾದ್ರೂ ಅಷ್ಟೇ, ಅದು ಅಣ್ಣ ಆಗಲಿ, ಸ್ವಂತ ದೊಡ್ಡಪ್ಪ ಆಗಲಿ, ಚಿಕ್ಕಪ್ಪ ಆಗಲಿ, ಅವರು ಧರ್ಮ ಇದೆಯಾ ಗೌರವ ಕೊಡೋಣ, ತಲೆಬಾಗೋಣ. ಅಲ್ಲಿ ಧರ್ಮ ಇಲ್ವಾ ಅವ್ರಿಗೆ ಯಾವ ಬೆಲೆಯನ್ನು ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ನೀನು ಇವರ ವಿಚಾರದಲ್ಲಿ ಆಸ್ತಿ ಇಟ್ಕೊಳ್ತಿರಂದ್ರೋ ಇಟ್ಕೊಳ್ಳಿ, ನನಗದನ್ನು ಕಿತ್ಕೊಳ್ಳೋ ಸಮಯ ಬಂದಾಗ ಕಿತ್ಕೊಳ್ಳೋದು ಗೊತ್ತು, ನಿಮಗೆ ಶಿಕ್ಷೆ ಕೊಡಿಸೋದು ಗೊತ್ತು. ಆದ್ರೆ ಈಗ ನನ್ನ ಬದುಕನ್ನು ಕಟ್ಕೊಳ್ಬೇಕು. ಮೊದಲು ನನ್ನ ಬದುಕೇ ಗಟ್ಟಿಯಾಗಿ ನಿಂತಿಲ್ಲ ಅನ್ನೋದಾದ್ರೆ ಇವ್ರ ವಿರುದ್ಧ ಹೋರಾಟ ಮಾಡಿ 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 ಒಂದೇ ಸತ್ತು ಹೋಗ್ತೀನಿ, ಅದು ಒಂದು ಬದುಕ ಅಲ್ಲ. ಹಾಗಾಗಿ ಅನ್ಯಾಯವನ್ನ ಸ್ವತಃ ಹುಟ್ಟಿಸಿದ ಮಗನೇ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ
ಮಗ ಅನ್ನೋ ಕಾರಣಕ್ಕೆ ಆ ಅನ್ಯಾಯದ ಪರ ನಾವು ನಿಂತುಕೊಳ್ಳಬಾರ್ದು. ಹಾಗೆ ಇಲ್ಲಿ ಚಿಕ್ಕಪ್ಪ ಆಗಲಿ ಸ್ವಂತ ಅಣ್ಣ ಆಗಲಿ ಅವರು ಧರ್ಮದ ದಾರಿಯಲ್ಲಿ ಇಲ್ಲ ಅಂತ ಗೊತ್ತಾದಾಗ ನಿನ್ನ ತಾಯಿಗೆ ನೀನು ರಕ್ಷಣೆ ನೀಡಿಕೊಂಡು ನೀನು 4 ಕಾಸು ದುಡುಕೊಂಡು ಮುಂದೆ ಕಂಕಣ ಬಲ ಕೂಡಿ ಬಂದಾಗ ಮದುವೆ ಆಗಿ ನಿನ್ನ ಮನೆಯ ಕುಟುಂಬದ ವಿಚಾರದಲ್ಲಿ ಹೊರಗಡೆಯವ್ರ ತಲೆ ಹಾಕದಂಗೆ ನೀನು ನೋಡ್ಕೊಳ್ಬೇಕು. ಅದಕ್ಕೆ ನೀನು ಬದ್ಧನಾಗಿರ್ಬೇಕು. ಅಷ್ಟು ನೀನು ಈಗ ಮಾಡು, ಮುಂದೆ ಕಂಕಣ ಬಲ ಆದಷ್ಟು ಬೇಗ ಕೂಡು ಬರುತ್ತೆ. ಅಷ್ಟು ನೀನು ಮೊದಲು ಮಾಡ್ಕೊ, ಆಮೇಲೆ ಮಿಕ್ಕಿದ್ದೆಲ್ಲವನ್ನ ಕಾಲವೇ ಉತ್ತರ ಕೊಡುತ್ತೆ. ಕಾಲವೇ ನಿನಗೆ ಏನ್ ಸೇರ್ಬೇಕು ಅದು ನಿನ್ನ ಹತ್ರ ಸೇರಿಸುತ್ತೆ. ಅರ್ಥ ಆಯ್ತಲ್ಲಪ್ಪ? ನಿನ್ಗೆ ಒಳ್ಳೇದಾಗುತ್ತೆ. ಧೈರ್ಯ ಕಳ್ಕೊಳ್ಬೇಡ. ಚಿಕ್ಕಪ್ಪ ಆಗಲಿ ಅಣ್ಣ ಆಗಲಿ, ನಾನು ಹೇಳಿದ್ನಲ್ಲ, ನೀವು ಎಲ್ಲಿವರೆಗೂ ಅವ್ರು ದುಷ್ಟರು ಅಂತ ಗೊತ್ತಿದ್ರು ಅವ್ರಿಗೆ ತಲೆ ಬಾಗ್ದೀರಾ, ಅವರು ಓಹೋ ನಾನು ಬೈದಂಗೆ ಬೈಸ್ಕೊಳ್ತಾನೆ, ನಾವೇನು ಮಾಡಿದ್ರು ಮಾಡಿಸ್ಕೊಳ್ತಾನೆ ಅಂದಾಗ ಅವರು ಇನ್ನಷ್ಟು ದೈತ್ಯರಾಗ್ತಾರೆ. ಹಾಗಾಗಿ ನಿನ್ನ ಅಮ್ಮನಿಗೆ ನೀವು ಗೌರವ ಕೊಟ್ಟುಕೊಂಡು ಪ್ರೀತಿಯಿಂದ ಅವರನ್ನು ನೋಡಿಕೊಂಡು, ಅಮ್ಮ ಯೋಚನೆ ಮಾಡಬೇಡ, ಈ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಬದುಕು ಅಂತ ಭಗವಂತ ಕೊಟ್ಟಿರ್ತಾನೆ. ನಮಗೆ ಶ್ರೀಮಂತಿಕೆ ಇಲ್ಲದೆ ಇರ್ಬೋದು, ಆದರೆ ನಮ್ಮ ನೆಮ್ಮದಿಗೆ ದಾರಿಯನ್ನು ನಾವೇ ಕಂಡುಕೊಳ್ಬೇಕು. ಈ ಜಗತ್ತಲ್ಲಿ ಎಂಥ ಕೋಟ್ಯಾಧಿಪತಿಗೆ ನೋಡಿ ಸರ್, ಬಡವ ಗುಡಿಸ್ಲೊಳಗಡೆ ಒಬ್ಬನೇ ಮಲ್ಕೊಳ್ತಾನೆ, ಆದ್ರೆ ಒಬ್ಬ ಶ್ರೀಮಂತ ಅರಮನೆ ಒಳಗಡೆನೂ ಗನ್ಮ್ಯಾನ್ ಇಟ್ಕೊಂಡಿರ್ತಾನೆ. ಎಲ್ಲರಿಗೂ ಯಾವುದೋ ಒಂದು ಭಯ ಇದ್ದೇ ಇದೆಯಲ್ಲ ಸರ್. ಇರುವವನಿಗೆ ಕಳೆದುಕೊಳ್ಳುವ ಭಯ, ಇಲ್ಲದವನಿಗೆ ಇನ್ನೂ ನಾನೆಲ್ಲಿ ಬಡವ ಆಗಿ ನನ್ನ ಬದುಕು ಅನ್ನ ಇಲ್ದಂಗೆ ಸತ್ತು ಹೋಗ್ತೀನಿ ಅನ್ನೋ ಭಯ. ಇದ್ದವನಿಗೆ ಕಳೆದುಕೊಳ್ಳುವ ಚಿಂತೆ, ಇಲ್ಲದವನಿಗೆ ಪಡೆದುಕೊಳ್ಳುವ ಚಿಂತೆ. ಈಗ ಎಲ್ಲರದ್ದು ಒಂದು ಚಿಂತೆ ಇದ್ದೇ ಇದೆ. ನೀವು ಮೊದಲು ಮದುವೆ ಅನ್ನೋ ವಿಚಾರವನ್ನು ಸ್ವಲ್ಪ ಮುಂದೂಡಿ ಅದು ಪ್ರಯತ್ನ ಮಾಡಿ, ಸಿಕ್ಕದಾಗಿ. ಆದರೆ ಮೊದಲು ನಿನ್ನ ಮನೆಯ ವಿಚಾರದಲ್ಲಿ ಹೊರಗಡೆಯವ್ರು ಇನ್ವಾಲ್ವ್ ಆಗಬಾರ್ದು. ಅಂಡ್ ಅವನು ಹೇಳಿದ ತಕ್ಷಣ ನೀವು ಹಣ ಹಾಕಲಿಕ್ಕೆ ಏನು ಅವ್ರ ಮನೆಯಿಂದ ಈಸ್ಕೊಂಡು ಬಂದೇನು ನೀವು ಮಡಿಕೊಂಡಿಲ್ಲ, ಪರವಾಗಿಲ್ಲ, ಬೈಲಿ. ಅಂಥವ್ರಿಂದ ಬೈಯೋದು ಬಿಟ್ಟು ಬೇರೆ ಏನ್ ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಅವನು ಬೈತಾನಲ್ಲ ಅಂತ ನೀವು ಕೊಡ್ತಾ ಹೋದ್ರೆ ಅವ್ರು ಅದನ್ನೇ ರೂಢಿ ಮಾಡ್ಕೊಳ್ತಾರೆ. ಒಳ್ಳೆ ಜನ ಪ್ರಪಂಚದಲ್ಲಿ ಇನ್ನೂ ಇದ್ದಾರೆ ಸರ್, ಅಂಥವ್ರನ್ನ ಹುಡುಕಿ ಅಂಥವ್ರ ಸಹಾಯ ತಗೊಳ್ಳಿ. ಯಾರು ಏನು ಕೈ ಬಿಟ್ಟಿಲ್ಲ ಅಂತ ಏನಿಲ್ಲ. ಹಾಗಾಗಿ ನೀವು ಹೆದರ್ತಾ ಹೋದ್ರೆ ಎದುರಿಸೋರು ಇರ್ತಾರೆ. ಧೈರ್ಯವಾಗಿ ಮುನ್ನುಗ್ಗಿ, ನಿಮ್ಗೆ ಒಳ್ಳೇದಾಗ್ಲಿ. ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ. ಶುಭವಾಗಲಿ. ಈಶ್ವರ ನೋಡಿ, ತಂದೆ ಜಾಗದಲ್ಲಿ ನಿಂತು ಸಲಹೆ ಬೇಕಿದ್ದ ಚಿಕ್ಕಪ್ಪ ತನ್ನ ಸ್ವಂತ ಅಣ್ಣನ ಹೆಂಡತಿಯ ಬಗ್ಗೆ ಎಷ್ಟು ದ್ವೇಷವನ್ನು ಹೊಂದಿದ್ದಾರೆ. ಮಕ್ಕಳ ಸಮಾನರಾದಂತಹ ಈ ಹುಡುಗರ ಬಗ್ಗೆ, ಅದರಲ್ಲೂ ಈ ಹುಡುಗನ ಬಗ್ಗೆ ಎಷ್ಟು ದ್ವೇಷ ಹೊಂದಿದ್ದಾರೆ. ಅಣ್ಣನ ಹೆಂಡತಿಯನ್ನ ಕಾಮದ ದೃಷ್ಟಿಯಿಂದ ನೋಡುವ ಬುದ್ಧಿ ಇರಲಿ, ಕಾಲವೇ ಉತ್ತರ ಕೊಡುತ್ತೆ. ದಯವಿಟ್ಟು ಯಾರಾದರೂ ಅಷ್ಟೇ, ಅವರ ಗುಣ ಒಳ್ಳೆಯದ, ಅವರೇ ನಿಮಗೆ ತಂದೆಯ ಸಮಾನ. ಅವರ ಗುಣ ಒಳ್ಳೆಯದ, ಅವರೇ ನಿಮಗೆ ತಾಯಿಯ ಸಮಾನ. ಅವರ ಗುಣ ಕೆಟ್ಟದ್ದ, ಅವರನ್ನು ಸರಿ ಮಾಡುವ ಪ್ರಯತ್ನ ಮಾಡಿ. ಇಲ್ಲ ಅವರು ಗುಣ ತಿದ್ದಿಕೊಳ್ಳುವುದಿಲ್ವಾ, ಸ್ವಂತ ತಾಯಿಯಾದರೂ ಅವರನ್ನು ಎಲ್ಲಿಡಬೇಕು ಅಲ್ಲಿಡಬೇಕು. ಈ ಕಲಿಯುಗ ತಾಯಿಗೂ ಕೆಟ್ಟ ಬುದ್ಧಿ ಬರ್ತಾ ಇದೆ, ತಂದೆಗೂ ಕೆಟ್ಟ ಬುದ್ಧಿ ಬರ್ತಾ ಇದೆ. ಇದು ಇವಾಗಲ್ಲ, ಹಿಂದೇನೂ ಇತ್ತು, ಈಗಲೂ ಇದೆ. ಕಲಿಯುಗದಲ್ಲಿ ಮಾತ್ರ ಅಂತಲ್ಲ, ಎಲ್ಲ ಯುಗದಲ್ಲೂ ಇದೆ ಅದು. ತುಂಬ ಜನ ಹೇಳ್ತಾರೆ, ಅಯ್ಯೋ ತಂದೆ ಕೆಟ್ಟವನಾಗಿರಲ್ಲ ಸರ್, ತಾಯಿ ಕೆಟ್ಟವರು ಇರಲ್ಲ ಸರ್, ಜಗತ್ತಲ್ಲಿ ಯಾರು ಕೆಟ್ಟವರಾದರೂ ತಂದೆ ತಾಯಿ ಕೆಟ್ಟವರಾಗಲ್ಲ ಅಂತ. ತಂದೆ ತಾಯಿಗಳೇ ಮಕ್ಕಳ ಬದುಕನ್ನು ಉದ್ದೇಶಪೂರ್ವಕವಾಗಿ ಹಾಳು ಮಾಡಿರೋದನ್ನು ನಾನು ಕೇಳಿದ್ದೀನಿ, ನೋಡಿದ್ದೀನಿ. ಹಾಗಾಗಿ ನಾನು ಹೇಳೋದು, ಗುಣದ ಆಧಾರದ ಮೇಲೆ ಅವರನ್ನು ನಾವು ಹತ್ರ ತಗೊಳ್ಬೇಕೇ ಹೊರತು, ಅಯ್ಯೋ ನಮ್ಮ ತಂದೆಯ ತಮ್ಮ, ನಮ್ಮ ತಂದೆಯ ಅಣ್ಣ, ಅವರಿಗೂ ನೋಡಿದ್ರೆ ನಿಮ್ಮನ್ನು ಕಂಡ್ರಾಗಲ್ಲ. ನೀವು ನೋಡಿದ್ರೆ ಅಯ್ಯೋ ನಮ್ಮ ಅಣ್ಣನ ಅಥವಾ ನಮ್ಮ ತಂದೆಯ ತಮ್ಮ. ಅಲ್ಲಿ ಗುಣವೇ ನಿಮ್ಮ ಪರ ಇಲ್ಲ. ನಿಮ್ಮ ಉದ್ಧಾರವನ್ನು ಸಹಿಸದವರನ್ನು
ನೀವು ಅಯ್ಯೋ ನನ್ನ ಊರು ಅಂತ ಹತ್ರ ಹೇಳ್ಕೊಂಡ್ರೆ ಅದೊಂಥರ ವಿಷಸರ್ಪವನ್ನು ಚೆನ್ನಾಗೈತೆ ಅಂತ ತಪ್ಪಿಕೊಂಡಂಗೆ ಆಗುತ್ತೆ. ಒಳ್ಳೇದಾಗಲಿ ನಿಮಗೆ. ಶುಭವಾಗಲಪ್ಪ. ಗಾಡ್ ಬ್ಲೆಸ್ ಯು. ಯಾಕೋ ಭುಜ ನೋಯ್ತಾ ಇದೆ ತುಂಬ. ಈಶ್ವರ ಇರಲಿ, ಭಗವಂತನ ಅನುಗ್ರಹದಿಂದ ಈ ಹುಡುಗನ ಜೀವನ ಸರಿ ಹೋಗಲಿ ಅಂತ ಕೇಳ್ಕೊಳ್ತಾ